ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ವೇದವ್ಯಾಸರು ಮಹಾಭಾರತವನ್ನು ಏನು ಮಹಾಗಣಪತಿ ಕೈಲಿ ಬರೆಸಲಿಕ್ಕೆ ಮುಂದಾಗ್ತಾರೆ, ಆ ಒಂದು ಬರವಣಿಗೆಯನ್ನು ಮಹಾಗಣಪತಿ ಏನು ಶುರು ಮಾಡ್ತಾನೆ, ವೇದವ್ಯಾಸರ ಒಂದು ಆಜ್ಞೆಯ ಮೇರೆಗೆ ಅವತ್ತಿನ ಈ ಒಂದು ಸುದಿನ ಸೇಮ್ ಟು ಸೇಮ್ ಅಕ್ಷಯ ತೃತೀಯದ ಒಂದು ಸುದಿನ. ಇದು ಒಂದು ವಿಶೇಷವಾದಂತಹ ಒಂದು ಪ್ರಮುಖವಾದಂತಹ ಒಂದು ವಿಚಾರ ನೋಡಿ. ಅದಕ್ಕೆ ಯಾರು ಈ ಒಂದು ಅಕ್ಷಯ ತೃತೀಯದ ಒಂದು ಸುದಿನದಂದು ಏನು ದಿ ಗ್ರೇಟ್ ಎಪಿಕ್ಸ್ ಆಫ್ ಅವರ್ ಇಂಡಿಯಾ ಆರ್ ಭರತ ಭೂಮಿ ಅಂತ ನಾವು ಹೇಳ್ತೀವಿ, ರಾಮಾಯಣ ಮಹಾಭಾರತ, ಈ ಎರಡರಲ್ಲಿ ಒಂದು ಯಾವುದಾದ್ರೂ ಓದಕ್ಕೆ ಸ್ಟಾರ್ಟ್ ಮಾಡಲಿ, ತೊಂದರೆ ಇಲ್ಲ. ಅಟ್ಲೀಸ್ಟ್ ಎರಡರಲ್ಲೊಂದು ಮಹಾಭಾರತ ಓದುವಂಥವ್ರು ಮಹಾಭಾರತ ಓದಿ, ರಾಮಾಯಣ ಓದುವಂಥವ್ರು ರಾಮಾಯಣ ಓದಿ, ಅಥವಾ ಭಗವದ್ಗೀತೆಯನ್ನು ಯಾರು ಓದ್ತೀರಿ ಅದನ್ನು ಖಂಡಿತವಾಗ್ಲೂ ಓದಿ. ಹಾಗಾಗಿ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಭಗವದ್ಗೀತೆ ಆಗಲಿ, ಭಾಗವತ ಆಗಲಿ, ಅಥವಾ ಯಾವುದೇ ಪುರಾಣ ಶಾಸ್ತ್ರಗಳನ್ನಾಗಲಿ ಅಥವಾ ಯಾವುದೇ ಒಂದು ಪುರಾಣಗಳನ್ನಾಗಲಿ ಓದ್ತಕ್ಕಂಥದ್ದು ಇವತ್ತಿನ ದಿವಸ ಯಾರು ಶುರು ಮಾಡ್ತಾರೆ ಅವರಿಗೆ ನಿಜವಾಗ್ಲೂ ಭಗವಂತನ ಒಂದು ಅನುಗ್ರಹ ಯಾವತ್ತೋ ಮುಂದೊಂದು ದಿವಸ ಸಾಕ್ಷಾತ್ಕಾರವೂ ಆಗ್ಬೋದು. ಖಂಡಿತವಾಗ್ಲೂ ಅದೊಂದು ಅಂಥ ಒಂದು ವಿಶಿಷ್ಟಕರವಾದಂತಹ ಒಂದು ವಿಷಯ ಅವ್ರ ಜೀವನದಲ್ಲಿ ನಡೆಯುತ್ತೆ. ಹಾಗೆ ಜೀವನಾನುಭವ ಅನ್ನುವಂಥದ್ದೇ ದೊಡ್ಡದು. ಆ ಜೀವನಾನುಭವವನ್ನು ಈ ಎಪಿಕ್ಸ್ ಓದೋದ್ರ ಮೂಲಕ ಖಂಡಿತವಾಗ್ಲೂ ಅವರು ಕಂಡುಕೋತಾರೆ. ಇದರಲ್ಲಿ ಯಾವುದೇ ಸಂದೇಹ ಬೇಡ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.